ವಿದ್ಯಾರ್ಥಿನಿಯರೇ, ಇವತ್ತು ಭಾರತದ ಜನಸಂಖ್ಯೆ ಗಣನೆಗೆ ತೆಗೆದುಕೊಂಡಾಗ ಜಗತ್ತಿನ ಜನಸಂಖ್ಯೆ ಹೋಲಿಸಿದಾಗ ಭಾರತ ವಿಸ್ತೀರ್ಣ ಕ್ಷೇತ್ರದಲ್ಲಿ 7ನೇ ಸ್ಥಾನವನ್ನು ಪಡೆದಿರುವಂಥದ್ದು ತಮಗೆಲ್ಲ ಗುರುತು. ಅದೇ ರೀತಿಯಾಗಿ ಜನಸಂಖ್ಯೆ ಒಂದು ದೃಷ್ಟಿಯಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ ನಮ್ಮ ಭಾರತ. ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ದೇಶ ಏನಾದರೂ ಇದ್ದರೆ ಅದು ಚೀನಾ ಅಂಥೇಳಿ ತಮಗೆಲ್ಲ ಗುರುತು. ಚೀನ್ ದೇಶ ಈಗಾಗಲೇ ಕೋವಿಡ್-19 ಕೊರೋನಾ ವೈರಸನ್ನು ಹಬ್ಬಿ ಜಗತ್ತಿನಾದ್ಯಂತ ಒಂದು ಅಲೆಯನ್ನು ಎಬ್ಬಿಸಿರುವಂಥ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೀವಿ. ಇಂಥದ್ರಲ್ಲಿ ಬೆಳೆಯುತ್ತಿರುವಂಥ ಜನಸಂಖ್ಯೆಗೆ ನಿಯಂತ್ರಣವನ್ನು ಇಡದೇ ಹೋದದ್ದಾದರೆ ನಾವು ಅನೇಕ ಸಮಸ್ಯೆಗಳಿಗೆ ಮುಖವನ್ನು ಒಡ್ಡಬೇಕಾದಂಥ ಸಂದರ್ಭ ಬರ್ತಾ ಇದೆ. ಭಾರತ ಹಳ್ಳಿಗಳ ನಾಡು. ಹಳ್ಳಿಗಳಲ್ಲಿ ಒಂದು ನಾಣ್ಣುಡಿನೂ ಕೂಡ ಉಂಟು. ಮನೆಗೊಂದು ಮಗು, ಮಗುವಿಗೊಂದು ಮರ. ಮನೆಗೊಂದು ಮಗ, ಮನೆಗೊಂದು ಮಗು, ಊರಿಗೊಂದು ವನ. ಊರಿಗೊಂದು ವನ ಬೆಳೆಸಿದ್ದಾದರೆ ವನದ ಮಹಿಮೆ, ವನದ ಮಹತ್ವವನ್ನು ನಾವು ಕುರಿತು ಎಷ್ಟು ಹೇಳಿದರೂ ಕೂಡ ಕಡಿಮೆ ಅನ್ನಿಸ್ತಾ ಇದೆ. ಹಾಗಿದ್ದರೆ ನಾನು ಹೇಳ್ತಾ ಇರುವಂಥ ಪಾಠ ತಮಗೆ ಗಮನಕ್ಕೆ ಬಂದಿರಬಹುದು. ಅದು ಜೂನ್ 5 ವಿಶ್ವ ಪರಿಸರ ದಿನ ಅಂಥೇಳಿ ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಎಲ್ಲ ವ್ಯವಸ್ಥೆಗಳನ್ನು ನೋಡಿದಾಗ ನಾನು ಇವತ್ತು ಬೋಧನೆಯನ್ನು ಮಾಡ್ತಾ ಇರುವಂಥ ಪಾಠ ಗದ್ಯ ಖಂಡ. ಅದು ಲೇಖಕರಾಗಿರುವಂಥ ನಾಗೇಶ್ ಹೆಗಡೆ ಅವರು ಬರೆದಿರುವಂಥ ಹಸಿರು ಕ್ರಾಂತಿ. ಹಾಗಿದ್ದರೆ ಹಸಿರು ಕ್ರಾಂತಿಯ ಒಂದು ನೋಟವನ್ನು ನೋಡುವುದಕ್ಕಿಂತ ಮುಂಚಿತವಾಗಿ ನಾಗೇಶ್ ಹೆಗಡೆ ಅವರು ಪರಿಚಯವನ್ನು ಒಂದಿಷ್ಟು ನೋಡೋಣ. ನಾಗೇಶ್ ಹೆಗಡೆ ಅವರು 1948ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ ಜನಿಸಿದರು. ಪಶ್ಚಿಮ ಬಂಗಾಳದ ಖರಗಪುರದ IIP ಕಾಲೇಜಿನಲ್ಲಿ ಎಂಜಿನಿಯರಿಂಗ್ ಪದವಿ ಮತ್ತು ನವದೆಹಲಿಯ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಹಿಮಾಲಯದ ನೈನಿತಾಲ್ ವಿಶ್ವವಿದ್ಯಾಲಯದ ಪರಿಸರ ಭೂವಿಜ್ಞಾನ ವಿಭಾಗದಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಪರಿಸರ ಪ್ರೇಮಿಗಳಾದ ಇವರು ಕರ್ನಾಟಕದಲ್ಲಿ ನಡೆದ ಪರಿಸರ ಆಂದೋಲನ, ಕೈಗಾ ವಿರೋಧಿ ಚಳವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಪರಿಸರ ಕುರಿತು ಇರುವುದೊಂದೇ ಭೂಮಿ, ಗಗನ ಸಖಿಯರ ಸೆರಗು ಹಿಡಿದು, ನಮ್ಮೊಳಗಿನ ಬ್ರಹ್ಮಾಂಡ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕರ್ನಾಟಕದ ಘನ ಸರ್ಕಾರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೊಟ್ಟು ಪುರಸ್ಕರಿಸಿದೆ. ಇವತ್ತು ಮಾನವನಿಗೆ ಅತಿಯಾದಂಥ ಆಸೆಗಳು ಇಮ್ಮಡಿಗೊಳ್ತಾ ಇವೆ. ನಾವು ಗ್ರಾಮೀಣ ಭಾಗದಲ್ಲಿ ಆದರೂ ಕೂಡ ನೋಡ್ತಾ ಇದ್ದೀವಿ. ಎಷ್ಟೋ ಸಮಸ್ಯೆಗಳು ಇವತ್ತು ನಮ್ಮ ಕಣ್ಮುಂದೆ ಬರ್ತಾ ಇರುವಂಥ ಸಮಸ್ಯೆಗಳನ್ನು ನೋಡ್ತಾ ಇದ್ದೀವಿ. ಇವತ್ತು ಸಮಸ್ಯೆಗಳು ಅಂತಂದಾಗ ಇದು ಇಂಟರ್ನೆಟ್ ಮುಖಾಂತರವಾಗಿ ಪಾಠಗಳು ಆರಂಭವಾಗಲಿಕ್ಕೆ ಇದು ಅಂತಾರಾಷ್ಟ್ರೀಯ ಒಂದು ಸಮಸ್ಯೆ ಆಗಿರುವಂಥ ಕೊರೋನಾ ವೈರಸ್ ಅನ್ನುವಂಥದ್ದನ್ನು ನೋಡ್ತಾ ಇದ್ವಿ. ಅದೇ ರೀತಿಯಾಗಿ ಆತ್ಮೀಯರೇ, ಇವತ್ತು ಬಹುದೊಡ್ಡದಾದಂಥ ಕೊರೋನಾ ವೈರಸ್ದ ಒಂದು ಹಾವಳಿ ಹೆಚ್ಚಾಗಿರುವಂಥ ಸಂದರ್ಭದಲ್ಲೇ ಮಹಾಪೂರದಂತಹ ಬರಗಾಲ, ಮಹಾಪೂರ ಮತ್ತು ಅನಾವೃಷ್ಟಿ, ಬರಗಾಲ, ಅನಾವೃಷ್ಟಿ ಇವೆಲ್ಲ ವ್ಯವಸ್ಥೆಗಳನ್ನು ನಾವು ನೋಡ್ತಾ ಹೋದದ್ದಾದರೆ ಅತಿ ಆಳದಲ್ಲಿ ನಾವು ಕೊಳವೆ ಬಾವಿಗಳನ್ನು ಹಾಕಿಸ್ತಾ ಇದ್ದೀವಿ. ಇವತ್ತು
ನಾವು 100, 200, 500 ಅನ್ನುವಂಥ ವ್ಯವಸ್ಥೆ 500 ಫೂಟ್ಗಳವರೆಗೆ ಕೊಳವೆ ಬಾವಿಗಳನ್ನು ಹಾಕಿಸ್ತಾ ಇಲ್ಲ. 1000, 1200, 1500 ಫೂಟ್ಗಳ ಅಡಿಗಳ ಆಳದವರೆಗೆ ನಾವು ಏನು ಮಾಡ್ತಾಯಿದ್ದೀವಿ ಅಂತಂದರೆ ಇವತ್ತು ಕೊಳವೆ ಬಾವಿಗಳನ್ನು ಹಾಕಿಸ್ತಾ ಇದ್ದೀವಿ, ಬೋರ್ವೆಲ್ಗಳನ್ನು ಹಾಕಿಸ್ತಾ ಇದ್ದೀವಿ. ಇದರ ಮುಖಾಂತರವಾಗಿ ಭೂಗರ್ಭದಲ್ಲಿರುವಂಥ ಸಂಪೂರ್ಣವಾದಂಥ ಅಂತರ್ಜಲವನ್ನು ಏನು ಮಾಡ್ತಾಯಿದ್ದೀವಿ ಅಂತಂದ್ರೆ ಹಾಳು ಮಾಡ್ತಾಯಿದ್ದೀವಿ. ಇವತ್ತು ಮಾನವನ ಅತಿಯಾದ ಬಯಕೆಗಳ ಮುಖಾಂತರವಾಗಿ ಪರಿಸರ ಮಾಲಿನ್ಯವಾಗ್ತಾ ಇದೆ, ಜಲ ಮಾಲಿನ್ಯವಾಗ್ತಾ ಇದೆ. ಪಾಶ್ಚಾತ್ಯ ವ್ಯಾಮೋಹಕ್ಕೆ ಒಳಪಟ್ಟಂಥ ಒಂದು ವ್ಯವಸ್ಥೆಯಲ್ಲಿ ದುಂದು ವೆಚ್ಚಗಳ ಒಂದು ವ್ಯವಸ್ಥೆಯಲ್ಲಿ ಎಲ್ಲರೂ ತೊಡಗೋದ್ರ ಮುಖಾಂತರವಾಗಿ ಕಾರ್ಖಾನೆಗಳು, ಅತಿ ಹೆಚ್ಚು ಕಾರ್ಖಾನೆಗಳು ಸ್ಥಾಪನೆ ಮಾಡ್ತಾಯಿದ್ದಾರೆ. ಆ ಕಾರ್ಖಾನೆಗಳ ಮುಖಾಂತರವಾಗಿ ವಾಯು ಪ್ರದೂಷಣೆ ಆಗ್ತಾಯಿದೆ. ನಾನು ಹೇಳಿದೆ, ಜಲ ಮಾಲಿನ್ಯ, ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ, ಈ ರೀತಿಯಾಗಿ ಮಲಿನತೆ ಹೆಚ್ಚುತ್ತಾ ಇದೆ. ಕಾರಣ ಏನು ಅಂತಂದರೆ ಮಿತಿಮೀರಿ ಬೆಳೆಯುತ್ತಿರುವಂಥ ಜನಸಂಖ್ಯೆ. ಈ ಜನಸಂಖ್ಯೆಗೆ ನಾವು ಹತೋಟಿಗೆ ತರದೇ ಹೋದದ್ದಾದರೆ ಇನ್ನೂ ಅನೇಕ ಸಮಸ್ಯೆಗಳು ನಮ್ಮ ಮುಂದೆ ಬರುವಂಥವುಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ಒಂದು ವ್ಯವಸ್ಥೆಯಲ್ಲಿ ಏನು ಹಸಿರು ಕ್ರಾಂತಿ ಅನ್ನುವಂಥ ಪಾಠವನ್ನು ನೋಡೋಣ ಅಂತ ಹೇಳಿದೆ. ಅದರಲ್ಲಿ ನಾಗೇಶ್ ಹೆಗಡೆ ಅವರ ಪರಿಚಯವನ್ನು ನಾವು ನೋಡಿದ್ದೀವಿ. ಒಂದಾದ ಮೇಲೊಂದು ಚಿಂತೆ, ಒಂದಾದ ಮೇಲೊಂದು ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಇಡುವ ಚಿಂತೆ, ಇಡುವುದಾದರೆ ತೊಡುವ ಚಿಂತೆ, ಹೀಗೆ ಒಂದಾದ ಮೇಲೊಂದು ಚಿಂತೆ ಮಾನವನಿಗೆ ಅಂಟಿಕೊಂಡಿದ್ದೇನೆ. ಆದರೆ ಇಂಥ ಒಂದು ವ್ಯವಸ್ಥೆಯಲ್ಲಿ ಮನುಷ್ಯ ದುರಾಲೋಚನೆಯನ್ನು ಉಪಯೋಗಿಸಿಕೊಂಡು ತನ್ನ ಸ್ವಾರ್ಥಕ್ಕಾಗಿ ಇವತ್ತು ಗಣಿಗಾರಿಕೆಯನ್ನು ಆರಂಭಿಸಿದ್ದಾನೆ. ಆ ಗಣಿಗಾರಿಕೆಯ ಮುಖಾಂತರವಾಗಿ ಪರಿಸರ ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ಹಾಳಾಗ್ತಾ ಇರುವಂಥ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೀವಿ. ಆತ್ಮೀಯರೇ, ಒಂದು ಮರ, ನಾವು ತೋಟದಲ್ಲಿ ಒಂದು ಮರ ಕಡಿಬೇಕಾಗಿದ್ದರೆ 2 ಮರಗಳನ್ನು ನೆಟ್ಟು 1 ಮರಗಳನ್ನು ಕಡಿಯುವಂಥ ಕಾರ್ಯ ಇವತ್ತು ಆಗಬೇಕಾಗಿದೆ. ತಮಗೆ ಗುರುತಿರಬಹುದು, ಅಪ್ಕೋ ಚಳವಳಿ, ಚಿಪ್ಕೋ ಚಳವಳಿ ಅನ್ನುವಂಥ ವ್ಯವಸ್ಥೆ. ಸುಂದರ್ಲಾಲ್ ಬಹುಗುಣ ಅವರು ಮರಗಿಡಗಳನ್ನು ಕಡಿಬೇಡಿ ಅಂಥೇಳಿ ಅಪ್ಕೋ ಚಳವಳಿಯನ್ನು ಆರಂಭಿಸಿದರು. ಅದು ಚಿಪ್ಕೋ ಚಳವಳಿ ಅಂತ ಕರೀತಾ ಇದ್ದಾರೆ. ಅಪ್ಕೋ ಚಳವಳಿ ಗಿಡವನ್ನು ತಬ್ಬಿಕೊಂಡು ಕತ್ತರಿಸುವುದಾಗಿದ್ದರೆ ನಮ್ಮನ್ನು ಕತ್ತರಿಸಿ ಅನ್ನುವಂಥ ವ್ಯವಸ್ಥೆಯಲ್ಲಿ ಸುಂದರ್ಲಾಲ್ ಬಹುಗುಣವರ ಸಂಗಡಿಗರು ಈ ಒಂದು ಚಳವಳಿಯನ್ನು ಆರಂಭಿಸಿರುವಂಥದ್ದು ವ್ಯವಸ್ಥೆ ತಮಗೆಲ್ಲ ಗುರುತು. ಇವತ್ತು ಮನುಷ್ಯನ ದುರಾಲೋಚನೆಯ ಮುಖಾಂತರವಾಗಿ ಗಣಿಗಾರಿಕೆ ಇರ್ಬೋದು, ಆಳವಾದಂಥ 1000, 1500 ಹೀಗೆ ಕೊಳವೆ ಬಾವಿಗಳನ್ನು ಹಾಕಿಸುವುದಾಗಲಿ, ಎಲ್ಲ ವ್ಯವಸ್ಥೆಗಳ ಮುಖಾಂತರವಾಗಿ ಪರಿಸರ ಹಾಳಾಗುತ್ತಾ ಇದೆ. ಇದರ ಪರಿಣಾಮವಾಗಿ ಅರಣ್ಯ, ನದಿ, ಕೆರೆ, ಸಮುದ್ರ, ಗಿರಿಕಂದರ, ಅಂತರ್ಜಲಗಳೆಲ್ಲ ಬರಿದಾಗ್ತಾ ಇವೆ. ಇದರಿಂದ ಹಲವಾರು ಪ್ರಕೃತಿ ವಿಕೋಪಗಳು ಅನುಭವಿಸುವಂತಾಗ್ತಾ ಇದೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಕರ್ನಾಟಕದಾದ್ಯಂತ ಅಷ್ಟೇ ಇಲ್ಲ, ಭಾರತದಾದ್ಯಂತ ಅತಿವೃಷ್ಟಿ ಆಗ್ತಾ ಇದೆ. ಅತಿವೃಷ್ಟಿಯ ಮುಖಾಂತರವಾಗಿ ಧಾರಾಕಾರ ಸುರಿತಾ ಇರುವಂಥ ಮಳೆಯಿಂದಾಗಿ ಎಲ್ಲ ನದಿಗಳು ಭೋರ್ಗರೀತಾ ಇವೆ. ಘಟಪ್ರಭೆ, ಮಲಪ್ರಭೆ, ತುಂಗಭದ್ರೆ, ಕೃಷ್ಣೆ ಈ ರೀತಿಯಾಗಿ ತುಂಬಿ ಹರಿಯುವುದರಿಂದಾಗಿ ಇವತ್ತು ನದಿಗಳ ಇಕ್ಕೆಲಗಳಲ್ಲಿ 2 ಬದಿಗಳಲ್ಲಿರುವಂಥ ಜನರ ಜೀವನ ಡೋಲಾಯಮಾನವಾಗಿದೆ. ಇದಕ್ಕೆಲ್ಲ ಕಾರಣ ಮಾನವನ ದುರಾಲೋಚನೆ. ಈ ಪ್ರಕೃತಿ ವಿಕೋಪಗಳಲ್ಲಿ ಇವತ್ತು ನೆರೆ ಹಾವಳಿನೂ ಕೂಡ ಒಂದು. ಭೂಕಂಪ ಇರ್ಬೋದು, ಜ್ವಾಲಾಮುಖಿ ಇರ್ಬೋದು, ಇವತ್ತು ಮಹಾಪೂರ ಇರ್ಬೋದು. ಇದೆಲ್ಲ ಮನುಷ್ಯ ತನ್ನ ಗೋರಿಯನ್ನು ತಾನು ತೋಡಿಕೊಂಡಂತೆ
ತಾನೇ ಮಾಡಿಕೊಳ್ತಾ ಇದ್ದಾನೆ. ಆದ್ದರಿಂದ ಆ ಪ್ರಕೃತಿ ವಿಕೋಪಗಳನ್ನು ತಡಿಬೇಕಾಗಿತ್ತು, ಪರಿಸರ ಒಳ್ಳೆಯ ರೀತಿಯಾಗಿ ಉಳಿಬೇಕಾಗಿತ್ತು. ಅಂದರೆ ನಾವು ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಬೇಕು. ಅದಕ್ಕಾಗಿ ನಾವು ಕ್ರಾಂತಿಯನ್ನು ಮಾಡಬೇಕಪ್ಪ. ಯಾವ ಕ್ರಾಂತಿಯನ್ನು ಮಾಡಬೇಕು ಅಂತಂದರೆ ಹಸಿರು ಕ್ರಾಂತಿಯ ಮೂಲಕ ಪರಿಸರವನ್ನು ಕಾಯ್ದುಕೊಳ್ಳುವಂಥ ಕಾರ್ಯವನ್ನು ಮಾಡಬೇಕು ಎನ್ನುವುದೇ ಪ್ರಸ್ತುತವಾದಂಥ ಗದ್ಯ ಖಂಡದ ಆಶಯವಾಗಿದೆ. ಇದನ್ನು ಹಸಿರು ಕ್ರಾಂತಿ ಎನ್ನುವಂಥ ಒಂದು ಪಾಠವನ್ನು ಬರ್ಗರ ಭಾರತ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಸಾಮಾನ್ಯವಾಗಿ ಪಾಠದ ಆಶಯವನ್ನು ಈಗಾಗಲೇ ನಾನು ಹೇಳಿದ್ದೀನಿ. ಆದರೂ ಕೂಡ ಪಾಠವನ್ನು ಆರಂಭಿಸುವುದಕ್ಕಿಂತ ಮುಂಚಿತವಾಗಿ ನಾವು ಪಾಠದ ಸಾರಾಂಶದ ಒಂದು ಭಾಗವನ್ನು ನೋಡೋಣವಂತೆ. ಯಾವಾಗಲೂ ಮನುಷ್ಯ ಹೊಂಗನಸನ್ನು ಹೊಂದಿರಬೇಕು. ಹೊಂಗನಸು, ಹೊಂಗನ್ನಡಿ, ಹೊಂಬೆಳಕು, ಹೊಂಗದಿರು, ಹೊಂಬಣ್ಣ ಇವೆಲ್ಲ ಅತ್ಯುತ್ತಮವಾದಂತಹ ನಮ್ಮ ಕವಿಗಳು ಅತ್ಯುತ್ತಮವಾದದ್ದನ್ನೆಲ್ಲ ನಮ್ಮ ಕವಿಗಳು ಚಿನ್ನಕ್ಕೆ ಹೋಲಿಸಿದ್ದಾರೆ. ತಮಗೆಲ್ಲ ಗೊತ್ತು, ಹೊಂಗನಸ, ಹೊಂಗನ್ನಡಿ ಇವೆಲ್ಲ ಕರ್ಮಧಾರಿ ಸಮಾಸಗಳು ಅಂಥೇಳಿ ಕರೆಸಿಕೊಳ್ತಾ ಇವೆ. ಒಂದು ವಿಶೇಷ ಮತ್ತು ಒಂದು ವಿಶೇಷಣವನ್ನು ಹೊಂದಿರುವಂಥ ಸಮಾಸವನ್ನು ನಾವು ಕರ್ಮಧಾರಿಯ ಸಮಾಸ ಅಂಥೇಳಿ ಕರಿತಾ ಇದ್ದೀವಿ. ಲೋಹ ವಿಜ್ಞಾನಿಗಳಿಗೆ ಮತ್ತು ಅಕ್ಕಸಾಲಿಗರಿಗೆ ಅದು ಅಮೋಘವಾದಂಥ ಗುಣಗಳಿರುವ ಧಾತು ಅಂಥೇಳಿ ಚಿನ್ನವನ್ನು ಕರಿತಾ ಇದ್ದಾರೆ. ನಿಜ, ಚಿನ್ನ ಕುಟ್ಟಿದಷ್ಟು ಅಗಲವಾಗುತ್ತದೆ, ಎಳೆದಷ್ಟು ಅದು ಉದ್ದವಾಗುತ್ತದೆ, ತಮಗೆಲ್ಲ ಗುರುತಿರಬಹುದು. ಆದರೆ ಚಿನ್ನದಷ್ಟು ಅಪಾಯಕಾರಿಯಾದಂಥ ನಿರರ್ಥಕವಾದಂಥ ವಸ್ತು ಮತ್ತೊಂದಿಲ್ಲ ಅಂಥೇಳಿ ನಾಗೇಶ್ ಹೆಗಡೆ ಅವರು ಹೇಳ್ತಾ ಇದ್ದಾರೆ. ಆ ಚಿನ್ನ, ಬಂಗಾರ ನಮಗೆ ಏನನ್ನು ತರ್ತಾ ಇದೆ ಅಂತಂದರೆ ಅರಿಷಡ್ ವರ್ಗಗಳಲ್ಲಿ ಬರ್ತಾ ಇರುವಂಥ ಮೋಹ, ಮದ, ಮತ್ಸರ ಅನ್ನುವಂಥ ಈ ವೈರಿಗಳು ಅದಕ್ಕೆ ಅಂಟುಕೊಳ್ಳುವಂಥ ವ್ಯವಸ್ಥೆ. ಇವತ್ತು ಬಂಗಾರ ಹೆಚ್ಚಾದದ್ದಾದರೆ ದರೋಡೆ, ಜಗಳ, ಯುದ್ಧ, ಕಗ್ಗೊಲೆ ಎಲ್ಲ ಅನಿಷ್ಟಗಳು ಅದು ಕಾರಣವಾಗ್ತಾ ಇದೆ. ಅದಕ್ಕಾಗಿ ಶಿವಶರಣರು ಹೇಳಿದರು, ಹೊನ್ನಿಗಾಗಿ ಸತ್ತದು ಕೋಟಿ, ಮಣ್ಣಿಗಾಗಿ ಸತ್ತದು ಕೋಟಿ, ಆದರೆ ಹೆಣ್ಣಿಗಾಗಿ ಸತ್ತದು ಕೋಟಿ, ಆದರೆ ನಿನಗಾಗಿ ಸತ್ತವರನ್ನು ಯಾರನ್ನು ಕಾಣೆ ಅನ್ನುವಂಥ ಮಾತನ್ನು ಶರಣರು ಹೇಳ್ತಾ ಇದ್ದಾರೆ. ಈ ಒಂದು ಬಂಗಾರದ ಸಲುವಾಗಿ ದರೋಡೆ ಆಗ್ತಾಯಿದೆ, ಜಗಳ ಆಗ್ತಾಯಿದೆ, ಯುದ್ಧ ಆಗ್ತಾಯಿದೆ, ಕಗ್ಗೊಲೆ ಆಗ್ತಾಯಿದೆ ಎನ್ನುವಂಥ ವ್ಯವಸ್ಥೆ. ಆದರೆ ಇವತ್ತು ಚಿನ್ನದ ಉಗಮಸ್ಥಾನ ಅಂದರೆ ಚಿನ್ನದ ಗಣಿ ಪ್ರದೇಶ ಅದು ಶೋಷಣೆಯಾಗಿ ಕ್ರೌರ್ಯ, ದಾಸ್ಯತ್ವದ ಅಂತಹ ಮಹಾಪಾಪ, ಮಹಾಕೋಪಗಳ ಸಂಗಮವೇ ಸರಿಯಾಗ್ತಾ ಇದೆ. ಇವತ್ತು KGFನ ಸುತ್ತ ಚೆಲ್ಲಾಡಿರುವಂಥ ಸೈನೈಡ್ ಧೂಳು ಕೆಸರು ತೊಳೆದು ಹೋಗಿ ನಿಸರ್ಗ ಮತ್ತೆ ಮೊದಲಿನಂತಾಗಬೇಕಾಗಿದ್ದರೆ ಇವತ್ತು ಶತಮಾನಗಳ ಕಳೆದು ಹೋಗಬೇಕಾಗಿದೆ, 100 ವರ್ಷಗಳ ಕಳೆಯಬೇಕಾಗಿದೆ. ಇಂಥ ಹೊನ್ನಿನ ಬೆನ್ನು ಹತ್ತೋದಕ್ಕಿಂತ, ಬಂಗಾರದ ಬೆನ್ನು ಹತ್ತೋದಕ್ಕಿಂತ ನಾವು ಮುಂದಿನ ಪೀಳಿಗೆಯವರಿಗಾಗಿ, ನಮಗಾಗಿ ಈ ಭೂಮಂಡಲ ಒಂದು ಒಳ್ಳೆಯ ರೀತಿಯಾಗಿ ಸ್ವಚ್ಛವಾಗಿರಬೇಕಾಗಿದ್ದರೆ ಹಸಿರನ್ನೇ ನಾವು ಮುಂಚೂಣಿಯಾಗಿ ತರಬೇಕು. ಅಷ್ಟೇ ಅಲ್ಲದೆ ಹಸಿರು ಆರ್ಥಿಕತೆಯ ಏಕೈಕ ಪರಿಹಾರ ಎನ್ನುವಂಥದ್ದು ವಿಶ್ವಸಂಸ್ಥೆ ಹೇಳ್ತಾ ಇದೆ. ಅದಕ್ಕಾಗಿ ಪ್ರತಿ ವರ್ಷ ಜೂನ್ 5 ವಿಶ್ವ ಪರಿಸರ ದಿನ ಅಂಥೇಳಿ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಹಸಿರು ಆರ್ಥಿಕತೆ ಆಗಬೇಕು ಅನ್ನುವಂಥ ಘೋಷವಾಕ್ಯನೂ ಕೂಡ ಇವತ್ತು ನಾವು ಕೇಳಿಸ್ತಾ ಇದೆ. ಮೇಲ್ನೋಟಕ್ಕಾಗಿ ಅಷ್ಟೇನು ಅರ್ಥವಾಗದಂಥ ಪದಪೂಜ್ಯದಂತೆ ಇದ್ದರೂ ಹಸಿರು ಆರ್ಥಿಕತೆಯಲ್ಲಿ ಬಹುದೊಡ್ಡ ಯುಗಪಲ್ಲಟ ಸಾಧ್ಯತೆಗಳು ಅಡಗಿಕೊಂಡಿವೆ. ಇಂಥ ಮಹಾನ್ ಪರಿವರ್ತನೆ ಆಗಬೇಕಾದ್ರೆ ಮನುಕುಲಕ್ಕೆ ಭವಿಷ್ಯ ಇದೆ ಎಂಬ ಹಂತಕ್ಕೆ ನಾವು ಮುಟ್ಟಿದ್ದೇವೆ. ನಾವೇನಪ್ಪ ಅಂತಂದ್ರೆ ಮನುಷ್ಯ ಮುಂದಿನ ಒಂದು ಪೀಳಿಗೆ
ಅದು ಒಳ್ಳೆಯ ರೀತಿಯಾಗಿರಬೇಕಾಗಿದ್ದರೆ ನಾವು ಪರಿಸರವನ್ನು ಸ್ವಚ್ಛವಾಗಿ ಇಡಬೇಕಾಗಿದೆ. ಅಷ್ಟಲ್ಲ, ಗಿಡ ಮರಗಳನ್ನು ನೆಡುವಂಥ ಕಾರ್ಯಗಳು ಆಗಬೇಕಾಗಿವೆ. ಇವತ್ತು ಮಾನವ ಮುಟ್ಟಿದ್ದೆಲ್ಲ ನರಕವಾಗ್ತಾ ಇದೆ. ಅರಣ್ಯ, ನದಿ, ಕೆರೆ, ಸಮುದ್ರ, ಗಿರಿಕಂದರ, ವಾಯುಮಂಡಲ, ಅಂತರ್ಜಲ ಎಲ್ಲ ಕುಲುಷಿತಗೊಳ್ತಾ ಇದೆ, ಹಾಳಾಗ್ತಾ ಇದೆ, ಬರಿದಾಗ್ತಾ ಇದೆ. ಆಕಾಶದಲ್ಲಿ ಕಾರ್ಬನ್ ಡೈಆಕ್ಸೈಡ್ ತುಂಬಿಕೊಳ್ತಾ ಇದೆ. ನೆಲಮಟ್ಟದಲ್ಲಿ ಭೂಮಿಯಲ್ಲಿ ಮರುಭೂಮಿಗಳ ಪ್ರಮಾಣ ಹೆಚ್ಚಾಗ್ತಾ ಇದೆ. ಪಾತಾಳದಲ್ಲಿರುವಂಥ ಅಂತರ್ಜಲ, ಜಲ ಖಜಾನೆ ಬರಿದಾಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ಕಚ್ಚಾ ತೈಲದ ಮೇಲಿನ ಅತಿಯಾದಂಥ ಮಾನವನ ಅವಲಂಬನೆ, ಪಾಶ್ಚಿಮಾತ್ಯ ಮಾದರಿಯ ದುಂದು ಜೀವನ ಒಂದು ಕಡಿವಾಣ ಹಾಕದೇ ಇದ್ದರೆ, ತೈಲ ಆಧಾರಿತ ಆರ್ಥಿಕತೆ ಬದಲಿಗೆ ಹಸಿರನ್ನು ಆಧರಿಸಿದ ಹೊಸ ಆರ್ಥಿಕತೆ ಬರದೇ ಹೋದದ್ದಾದರೆ ಮಾನವ ಜಾಯಮಾನದಲ್ಲಿ ತನ್ನ ಗೋರಿಯನ್ನು ತೋಡಿಕೊಳ್ಳಬೇಕಾದಂಥ ಸಂದರ್ಭ ಬರ್ತಾ ಇದೆ. ಈ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ನಾವು ನೋಡ್ತಾ ಹೋದದ್ದಾದರೆ ಇವತ್ತು ಇಂಟರ್ನೆಟ್ ಯುಗ, ತಂತ್ರಜ್ಞಾನ ಯುಗ. ತಂತ್ರಜ್ಞಾನ ಸುಧಾರಿಸಿದರೆ ಹಸಿರಿನಿಂದ ಏನೆಲ್ಲ ಸಾಧ್ಯತೆಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಅದರಿಂದನೇ ಪ್ಲಾಸ್ಟಿಕ್ ತಯಾರಿಸ್ಬೋದು. ಲೋಹಗಳ ಬಳಕೆ ಇರುವುದರ ಕಡೆಗೆ ಬಹುಮಟ್ಟಿಗೆ ಜೈವಿಕ ಪ್ಲಾಸ್ಟಿಕ್ಕನ್ನೇ ಬಳಸಬಹುದಂಥ ಕಾರ್ಯ ನಡೀತಾ ಇದೆ. ಅಂಥ ಪ್ಲಾಸ್ಟಿಕ್, ಇವತ್ತಿನ ಪ್ಲಾಸ್ಟಿಕ್ ಏನಾಗ್ತಾ ಇದೆ ಅಂದರೆ ಮರಳಿ ಮಣ್ಣಿಗೆ ಸೇರುವುದಿಲ್ಲ. ಆದರೆ ಜೈವಿಕ ಪ್ಲಾಸ್ಟಿಕ್ಕನ್ನು ತಯಾರು ಮಾಡಿದಾಗ ಮರಳಿ ಮಣ್ಣಿಗೆ ಸೇರುವಂತೆ ಮಾಡಬಹುದು. ಅದೇ ಹಸಿರಿನಿಂದಾಗಿ ಮಿಥೇನ್ ಇರ್ಬೋದು, ವುಡ್ ಗ್ಯಾಸ್ ಇರ್ಬೋದು, ಬಯೋಗ್ಯಾಸ್ ಇರ್ಬೋದು ಬಳಸಿ ಫ್ಯೂಯಲ್ ಸೆಲ್ಗಳ ಮುಖಾಂತರವಾಗಿ ನೇರವಾಗಿ ವಿದ್ಯುತ್ ಉತ್ಪಾದನೆ ಮಾಡುವಂಥ ಕಾರ್ಯವನ್ನು ನಾವು ಮಾಡಬಹುದು. ಈ ವಿದ್ಯುತ್ ಶಕ್ತಿ ಜೈವಿಕ ಇಂಧನದಿಂದ ಎಲ್ಲ ಬಗೆಯ ವಾಹನಗಳನ್ನು ಓಡಿಸಬಹುದು. ಇವೆಲ್ಲ ಚಟುವಟಿಕೆಗಳಿಗೆ ಬುನಾದಿಯಾಗಿ ಬಹುದೊಡ್ಡ ಪ್ರಮಾಣದಲ್ಲಿ ನಾವು ಗಿಡ ಮರಗಳನ್ನು ನೆಡುವಂಥ ಕಾರ್ಯವನ್ನು ಮಾಡಬೇಕು. ನಾನು ಆಗಲೇ ಹೇಳಿದೆ ಗಾದೆ ಮಾತನ್ನು, ಮನೆಗೊಂದು ಮಗು, ಮಗುವಿಗೊಂದು ಮರ, ಊರಿಗೊಂದು ವನ. ಈ ಎಲ್ಲ ಕಾರ್ಯಗಳು ಇದು ಸಾರ್ವಜನಿಕವಾಗಿ ಸರ್ಕಾರ, ಸಾರ್ವಜನಿಕರು ಈ ಒಂದು ಮುಂದಿನ ಭಾವಿ ಒಂದು ಪೀಳಿಗೆಯ ಸಲುವಾಗಿ ಮನುಕುಲದ ಉದ್ಧಾರಕ್ಕಾಗಿ ಇವತ್ತು ಪರಿಸರ ಪ್ರೇಮವನ್ನು, ಪರಿಸರವನ್ನು, ಗಿಡ ಮರಗಳನ್ನು ನೆಡುವಂಥ ಕಾರ್ಯವನ್ನು ಬೆಳೆಸಿಕೊಳ್ಳಬೇಕಾದಂಥ ಸಂಗತಿ ಅತ್ಯವಶ್ಯಕವಾಗಿ ಕಂಡು ಬರ್ತಾ ಇದೆ. ಈ ರೀತಿಯಾದಂಥ ಹಸಿರು ಕ್ರಾಂತಿಯ ಒಂದು ಪೂರ್ಣ ಸಾರಾಂಶವನ್ನು ಮುಂದಿನ ಅವಧಿಯಲ್ಲಿ ನೋಡೋಣ. ನಾವು ನಾಳೆಯ ದಿವಸ ಈ ಹಸಿರು ಕ್ರಾಂತಿ ಅನ್ನುವಂಥ ಗದ್ಯ ಖಂಡದ ಉಳಿದ ಸಾರಾಂಶದ ಭಾಗವನ್ನು ಹೇಳಿ ಆಮೇಲೆ ಮಾದರಿ ವಾಚನವನ್ನು ಹೇಳಿಕೊಡ್ತಾ ಇದ್ದೀನಿ. ನಂತರ ಈ ಪಾಠದ ಗದ್ಯ ಖಂಡದ ಒಂದು ಕೃತಿ ಬಿಡಿಸುವಂಥ ಕಾರ್ಯವನ್ನು ತಾವುಗಳು ಮಾಡುವಿರಂತೆ. ಬಂಧುಗಳೇ, ಈ ಒಂದು ಪಾಠದ ಟಿಪ್ಪಣಿಯನ್ನು ತಾವು ಮನೆಯಲ್ಲಿ ತಯಾರಿಸಬೇಕು. ಒಳ್ಳೆಯ ರೀತಿಯಾಗಿ ಪಾಠವನ್ನು ಓದಿಕೊಳ್ಳಬೇಕು ಅಂಥೇಳಿ ನನ್ನ ಪಾಠದ ಒಂದು ಸಾರಾಂಶದ ಭಾಗವನ್ನು ಇವತ್ತಿನ ದಿವಸ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಆತ್ಮೀಯರೇ, ಧನ್ಯವಾದಗಳು. ಮುಂದಿನ ಅವಧಿಯಲ್ಲಿ ಮತ್ತೆ ನಿಮ್ಮ ಭೇಟಿಯಾಗೋಣ. ಹಸಿರು ಕ್ರಾಂತಿ, ನಾಗೇಶ್ ಹೆಗಡೆಯವರು ಕೂಡ ಮಾಡಿದಂಥ ಹಸಿರು ಕ್ರಾಂತಿಯ ಒಂದು ವ್ಯವಸ್ಥೆಯನ್ನು ನೋಡೋಣ. ಇವತ್ತಿಗೆ ಈ ಒಂದು ಅವಧಿ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ. ಧನ್ಯವಾದಗಳು.